ಎಲ್ರಿಗೂ ನಮಸ್ಕಾರ ಗುರು. ಈಗಾಗಲೇ ಅಕ್ಟೋಬರ್ 2ಕ್ಕೆ ಪ್ರಪಂಚದಾದ್ಯಂತ ರಿಲೀಸ್ ಆದಂತ ನಮ್ಮ ಕಾಂತಾರ ಇವತ್ತಿಗೆ 16 ದಿನ ಕಂಪ್ಲೀಟ್ ಮಾಡಿದೆ. ಮೊದಲ ಕಾಂತಾರ ರಿಲೀಸ್ ಆದಂತ ಟೈಮ್ ಅಲ್ಲಿ ಅದು 2 ವಾರದ ನಂತರ ಅದರ ಹೈಪ್ ಕ್ರಿಯೇಟ್ ಆಗಿ ಎಲ್ಲೆಡೆ ಹರಡಿತು. ಅದರ ಪ್ರೀಕ್ವೆಲ್ ಆದಂತಹ ಕಾಂತಾರ ಚಾಪ್ಟರ್ 1 ಮೊದಲ ದಿನದಿಂದನೇ ಇದ್ರ ಹೈಪ್ ತುಂಬಾನೇ ಜಾಸ್ತಿ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ಬೋದು. ನಿರೀಕ್ಷೆಗೆ ತಕ್ಕಂತೆ ಒಳ್ಳೆ ಸಿನಿಮಾಟೋಗ್ರಫಿ, ಒಳ್ಳೆ ಡೈರೆಕ್ಷನ್, ಒಳ್ಳೆ ಸ್ಟೋರಿ ಲೈನ್ ಅಪ್ ಇಂದ ಜನರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಮತ್ತೆ ಗೆದ್ದಿದೆ ಅಂತಾನೆ ಹೇಳ್ಬೋದು. ಕಾಂತಾರ ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆನೆ ಇದು 1000 ಕೋಟಿ ಗಡಿ ದಾಟುತ್ತೆ ಅಂತ ಎಷ್ಟೋ ಜನ ಪ್ರೆಡಿಕ್ಟ್ ಮಾಡಿದ್ರು. ಹಾಗಾದ್ರೆ ನಿಜವಾಗ್ಲೂ ಕಾಂತಾರ 1000 ಕೋಟಿ ದಾಟಿದ್ಯಾ? ಹಾಗಾದ್ರೆ ಫಸ್ಟ್ ಡೇ ಕಲೆಕ್ಷನ್ ಎಷ್ಟಾಗಿದೆ, ಇಲ್ಲಿವರೆಗೂ ಎಷ್ಟು ದುಡ್ದಿದೆ ಅಂತ ನನ್ನ ಇವತ್ತಿನ ಸ್ಟೋರಿಲಿ ತಿಳ್ಕೊಳ್ಳೋಣ ಬನ್ನಿ. ನೀವೇನಾದ್ರೂ ನನ್ನ ಪರಂ ಸ್ಟೋರೀಸ್ ಚಾನಲ್ ನ ಮೊದಲನೇ ಸಲ ವಿಸಿಟ್ ಮಾಡಿದ್ರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಚಾನಲ್ ನ ಪ್ರೋತ್ಸಾಹಿಸಿ. ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗಿ ಆ ದಿನ ಪ್ರಪಂಚದಾದ್ಯಂತ 89 ಕೋಟಿ ಗಳಿಕೆ ಮಾಡಿದೆ ಅಂತ ಸುದ್ದಿ ಇದೆ. ನಮ್ಮ ಕನ್ನಡ ಮೂವಿ ಇತಿಹಾಸದಲ್ಲೇ KGF ಚಾಪ್ಟರ್ 2 ಅತಿ ಹೆಚ್ಚು ಗಳಿಕೆ ಮಾಡಿತ್ತು. ಫಸ್ಟ್ ಡೇ ಕಲೆಕ್ಷನ್ ಅದು 250 ಕೋಟಿ ಹೋಗಿತ್ತು. ಅದ್ ಬಿಟ್ರೆ ಕಾಂತಾರ ಚಾಪ್ಟರ್ 1 ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಆಗಿ ಹೊರಹೊಮ್ಮುತ್ತೆ. ಮೂಲಗಳ ಪ್ರಕಾರ ಚಾಪ್ಟರ್ 1 ಕಾಂತಾರ ಇಲ್ಲಿವರೆಗೂ 700 ಕೋಟಿ ಹತ್ತತ್ರ ಗಳಿಕೆ ಮಾಡಿದೆ ಅಂತ ಸುದ್ದಿ ಇದೆ. ಕಾಂತಾರಾಗೆ ಹೊಂಬಾಳೆ ಫಿಲ್ಮ್ಸ್ ಇನ್ವೆಸ್ಟ್ ಮಾಡಿದ್ ಬಂದು 125 ಕೋಟಿ. ಆದ್ರೆ ಕಾಂತಾರ ರಿಲೀಸ್ ಆಗಿ 3 ವಾರಕ್ಕೆ 700 ಕೋಟಿ ಹತ್ತತ್ರ ರೀಚ್ ಆಗಿರೋದು ಇದು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಳ್ಳೆ ವಿಷಯ. ಕಾಂತಾರ ಅಲೆ ನೋಡ್ತಿದ್ರೆ ಇದು ಸದ್ಯಕ್ಕೆ ನಿಲ್ಲೋ ಹಾಗಿಲ್ಲ. 1 ತಿಂಗಳು ಕಂಪ್ಲೀಟ್ ಆಗುವಂತ ಎಲ್ಲಾ ಲಕ್ಷಣಗಳಿದೆ. ಇದೇ ರೀತಿಯಾಗಿ ಇನ್ನು 2-3 ವಾರ ಕಾಂತಾರ ಇನ್ನು ಸಕ್ಸಸ್ಫುಲ್ ಆಗಿ ರನ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. ಇನ್ನು ಜಾಸ್ತಿ ಅರ್ನ್ ಮಾಡುವಂತ ಎಲ್ಲಾ ಲಕ್ಷಣಗಳಿದೆ. ಇದೇ ರೀತಿಯಾಗಿ ಸಿನಿಮಾ ಒಳ್ಳೆ ರೀತಿಯಲ್ಲಿ ರೀಚ್ ಆಗ್ತಿದ್ರೆ 1000 ಕೋಟಿ ಗಡಿ ದಾಟೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಒಂದೊಳ್ಳೆ ಕಂಟೆಂಟ್ ಇದ್ರೆ ಸಿನಿಮಾ ಪಕ್ಕಾ ಗೆಲ್ಲುತ್ತನಕ್ಕೆ ನಮ್ಮ ಕನ್ನಡದಲ್ಲಿ ಇದೇ ರೀತಿ ತುಂಬಾ ಉದಾಹರಣೆಗಳು ಬರ್ತಾನೆ ಇದೆ ಈಗೀಗ. ಇನ್ನೂ ಒಂದ್ ಒಳ್ಳೆ ವಿಷಯ ಏನಂದ್ರೆ ನಮ್ಮ ಕನ್ನಡದ ಪ್ರಖ್ಯಾತ ನಟರು ಯಶ್ ಆಗಿರ್ಬೋದು ಈ ಸಿನಿಮಾ ಒಂದು ನಮ್ಮ ಸಿನಿಮಾನ ಲೆವೆಲ್ಗೆ ಕೊಂಡಾಡ್ತಾರೆ. ಹಾಗೇನೆ ರಿಷಬ್ ಶೆಟ್ಟಿ ಆಗಿರ್ಬೋದು KGF ನು ಕೂಡ ನಮ್ಮ ಮೂವಿ ಅಂತ ಕನ್ಸಿಡರ್ ಮಾಡ್ತಾರೆ. ಈ ರೀತಿಯಾಗಿ ನಮ್ಮ ಕನ್ನಡದ ಪ್ರಖ್ಯಾತ ನಟರು ಪ್ರತಿ ಒಂದು ಮೂವಿನೂ ನಮ್ಮ ಮೂವಿ ಅನ್ಕೊಂಡು ಸಪೋರ್ಟ್ ಮಾಡ್ತಾ ಹೋದ್ರೆ ನಮ್ಮ ಸಿನಿಮಾಗಳು ಗೆಲ್ಲೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಈ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಕನ್ನಡದ ಕಾಂತಾರ ಮೂವಿ 1000 ಕೋಟಿ ಗಡಿ ದಾಟ್ಬೋದಾ? ನಮ್ಮ ಕನ್ನಡ ಸಿನಿಮಾದ ಇನ್ನೊಂದು ಮೈಲಿಗಲ್ಲಾಗುತ್ತಾ? ಹಾಗೇನೆ ಈ ಸಿನಿಮಾ ನೀವು ನೋಡಿದಿರಾ? ನೋಡಿದ್ರೆ ಎಷ್ಟು ಸಲ ನೋಡಿದಿರಿ? ಈ ಎಲ್ಲಾ ಅನುಭವಗಳನ್ನ ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೀವೇನಾದ್ರೂ ಲಾಗ್ ವಿಡಿಯೋನ ಇಷ್ಟಪಡೋರಾಗಿದ್ರೆ ನನ್ನ ಇನ್ನೊಂದು ಚಾನಲ್ ಪರಂ ಪಾಸಿಟಿವ್ ಆತ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಪಿನ್ ಮಾಡಿದೀನಿ, ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಂತಾರದ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ.